ಆಲೂಗೆಡ್ಡೆ ನಾನು ಹುಳ್ಳಿಕಾಯಿ ಕ್ಯಾರೆಟ್ ಹಾಕಿ ಹುಳಿ ಸಾರು ಮಾಡಿದ್ದೀನಿ. ನೀನು ಉಣ್ಣು ಬಾ. ಆಲೆ ಮಧ್ಯಾಹ್ನ ಆಗ್ತಾ ಬಂತು, ನೀನು ಹಂಗೆ ಕೂಕೊಂಡ್ರೆ ಸುಸ್ತಾಕೈತೆ ಅಂತ ಅಂಚ ಭಾರತೆ ಒಂಚೂರು ಉಣ್ಣು. ಬ್ಯಾಡ ಕಣೆ ಅಮ್ಮಣ್ಣಿ, ಬೆಳಗ್ಗೆ 2 ರಾಗಿ ದೋಸೆ ಹಾಕಿದ್ದೆ ನೋಡು ಸಾಕು. ಅವನು ತಿಂದು 2 ದೋಸೆ ತಿಂದೆ ಚಟ್ನಿಗೆ ಬಲ್ ಚೆನ್ನಾಗಿದ್ದು. ನನಗೀಗ ಇಂಥವ ರಾಗಿ ರೊಟ್ಟಿನ, ರಾಗಿ ಮುದ್ದೆನ, ರಾಗಿ ದೋಸೆ ಆದರೆ ತಿನ್ಬೇಕು ಚಂದ. ಯಾವಾಗ್ಲೂ ಈ ಅನ್ನದ ಕೂಡ ಯಾರು ತಿಂತಾರೆ ಹೇಳಮ್ಮಣ್ಣಿ? ನನಗೆ ಈ ರಾಗಿ ದೋಸೆ ತಿಂದೇನ ಹೊಟ್ಟೆ ತುಂಬ್ದಂಗೆ ಆಯ್ತು, ಇನ್ನೂ ಹೊಟ್ಟಸ್ತಂಗೆ ಆಗಿಲ್ಲ. ಹೊಟ್ಟಸ್ತ್ರೆ ಉಣ್ತೀನಿ ಹೇಳಮ್ಮಣ್ಣಿ. ನೀನು ಹೋಗು ಊಟ ಮಾಡು, ನೀನು ಬೆಳಗ್ಗಿಂದನ ಬದುಕು ಮಾಡಿ ಸಾಕಾಗಿದ್ದ. ನಾನು ಅಂದರೆ ಕುಂತಿತ್ತವೀಗ ಇಡ್ಲಿ ಹಾಕಿ ಹಂಗೆ ಕೂಕೊಂಡ್ರೆ ಇನ್ನು ಎದ್ದಾಳಲ್ಲ ನನಗೆ ಯಾಕಮ್ಮ? ಹೈ ಹೈ ಅರೇ ಪುಟ್ಟಂದ್ರ ರಂಗಜ್ಜಿ ಸುಶೀಲಂದ ಅಕ್ಕ, ಅರೇ ಕ್ಯಾ ಇಬ್ರು ಅತ್ತೆಗೆ ಸಸ್ಯಗೆ ಕುತ್ಕೊಂಡು ಕ್ಯಾಗೆ ಮಧ್ಯ ಹತ್ತಿದ್ದೀರಾ? ಎಲೆ ಯಾತದ್ ಮಾತಾಡೋಣ ಬಾರೆ ಬಾನು, ಹಿಂಗೆನ ಕೂತ್ಕೊಂಡಿವಿ. ಬಾ ನೀನು ಯಾತ್ ಮಾಡಿದ್ದೆ ಅಡುಗೆನ? ಅರ್ರೆ ನಮ್ದಿಗೆ ಕ್ಯಾಗೆ ಮಾಡೋಣ ಬಿಡಿದ ರಂಗಜ್ಜಿ. ಅರೆ ಮಾಡಿದ್ದು ಉಣ್ಣು ಮಾರಾಯ ಅಂದ್ಬಿಟ್ಟು ಕ್ಯಾಗೆ ಅನ್ನಾಗೆ ರಸಮ್ಗೆ ಮಾಡಿತ್ತು, ಅದೇ ತಿಂದ್ಬಿಟ್ಟು ಬಂದೆ ಅಷ್ಟೇ. ತಗೋದ್ಲ ಕಣಪ್ಪ ಗಾದಿನ. ಬಾನು ಬಾರಮ್ಮಣ್ಣಿ ಕೂಕ, ನೀನು ಗಾದಿ ಪಾದಿ ಹೇಳ್ಬಾರ್ಕಂತಾಯಿ. ನೀನು ಹೇಳೋದಕ್ಕೂ ಈಗಿರೋ ಸಂದರ್ಭಕ್ಕೂ ಯಾವ್ದಕ್ಕೂ ಹೊಂದಾಣಿಕೆನೇ ಆಗಲ್ಲ ಅಂತ ಹೇಳ್ತ ಬಾಯಿಗೆ ಬಂದವನೇನ. ನೀನು ಗಾದೆ ಪಾದ ಹೇಳ್ಬೇಡ ಸರಿನೇ. ಬಾ ಕೂಕೊಂಡು 2 ಮಾತಾಡಿವೇನು ಬಾ. ಅರೆ ಆಯ್ತು ಬಿಡಿ ಪುಟ್ಟಂದ ರಂಗಜ್ಜಿ. ಅಲ್ಲ ಪುಟ್ಟಂದ ರಂಗಜ್ಜಿ, ಈ ಎಮ್ಮೆದಿ ಸಿಕ್ಕಜಿಗೆ ಇಲ್ಲ ಅವ್ರದ್ದು ಬಂದಿಲ್ಲ ನಿಮ್ಮದು ಗರ್ದ ಹತ್ರ ದಿನಾಗೆ ಬತ್ತಿತ್ತು ಇಲ್ಲ, ಅದು ಚಿಕ್ಕಜ್ಜಿಗೆ ಬಂದ್ಬಿಟ್ಟೈತೆ ಅಂದ್ಬಿಟ್ಟು ನಮ್ದಿಗೆ ಸ್ವಲ್ಪ ಮಾತಾಡ್ಸೋಣ ಅಂದ್ಬಿಟ್ಟು ಬಂದೆ. ಎಲೆ ಹೋಗೋಣ ಅಮ್ಮಣ್ಣಿ ಬಾನು, ದಿನ ಬರೋದು ಎಮ್ಮೆ ಸಿಕ್ಕಜ್ಜಿ ಯಾಕ ಇವತ್ತು ಅಡ್ರೆಸ್ ಇಲ್ಲಮ್ಮ. ಯಾಕನೋ ಸಣ್ಣ ನೋವು ಕೈ ಕಾಲು ನೋವು ಕಣೆ ಅಮ್ಮಣ್ಣಿ ಪುಟ್ರಂಗಮ್ಮ. ಈಗ 2-3 ದಿನದನ ಕುತ್ಕೊಂಡ್ರೆ ಎದ್ದೇಳಕ್ಕಾಗಲ್ಲ, ಎದ್ರು ಕೂಕೊಂಬಕ್ಕಾಗಲ್ಲ ಅಂತಾನೆ ಉಮ್ತಿತ್ತಮ್ಮ. ಅದೇನು ಕಾಲ್ಗಿಲ್ ನೋವು ಬಂದು ಇಲ್ಲ ಆಸ್ಪತ್ರೆಗೆ ಹೋಗೈತೋ ಏನೋ ಬೈಗಾಗೋದ್ರೊಳಗೆ ಬತ್ತೈತೆ. ಬೈಗಾಗೋದ್ರೊಳಗೆ ಬತ್ತೈತಪ್ಪ. ಏನಂದೇನು ಬೈಗಾಗೋದ್ರೊಳಗೆ ಬಂದೇ ಬತ್ತೈತಿ. ಅವಜ್ಜಿ ಜಾರ ಬಂದಾಗ್ಲೇನ ಬಂದು ಏನೇ ಅಮ್ಮಣ್ಣಿ ಚೆನ್ನಾಗಿದ್ದೇನೆ ಅಮ್ಮಣ್ಣಿ, ಕೈ ಕಾಲು ನೋವು ಕಡೆ ಅಮ್ಮಣ್ಣಿ ಮಾತ್ರೆ ಕೊಡೆ ಅಂತಾನೆ ಈಸ್ಕೊಂಡು ಹೋಗೋದು ಈಗ ಬರ್ದಂಗೆ ಇರ್ತೈತೆ. ಬರ್ತೈತೆ ಅವಜ್ಜಿಗೆ ಅಲ್ಲಿ ಒಂದೇ ಇರ್ತೈತೆ ನೋಡು, ಅಲ್ಲೂ ಯಾರು ಮಾತಾಡೋರು ಸಿಕ್ಕಲ್ಲ. ಇನ್ನು ಸಾಸೆ ಇದ್ದಾಳೆ ತಾಯಿ ನಮ್ಮವ್ವ, 1 ಮಾತಾಡಿದ್ರೆ ಹೆಚ್ಚು 2 ಮಾತಾಡಿದ್ರೆ ಕಮ್ಮಿ, ಅವತ್ತಾಗ ಮಾತಾಡೋಕೈತೆ. ಅದಕ್ಕೇನ ಬಂದೇ ಬರ್ತೈತಿ ನೋಡ್ಕಡೆ ತಡಕ. ಅದಿರ್ಲಿ ಕಡೆ ಅಮ್ಮಣ್ಣಿ ಬಾನು, ಸಿಕ್ಕಜ್ಜಿತಾಗ ಮಾತಾಡೋಣ ಅಂತ ಬಂದೆ ಅಂತ ಒಂದಲ್ಲ ಏನಮ್ಮಣ್ಣಿ? ಅರೇ ಕ್ಯಾಗೆ ಎಲ್ಲ ಪುಟ್ಟದ ರಂಗಜ್ಜಿ, ಹಂಗೆ ಸುಮ್ಮನೆ ಮಾತಿಗೆ ಹೇಳ್ತಾನೆ ಅಂದ್ಬಿಟ್ಟು ಕೇಳಿದೆ ಅಷ್ಟೇ. ಇಲ್ಲ ಎಸೆಟ ಬಿಡತ್ತೆ. ಬಾನೋದೇನು ಸಿಕ್ಕಜ್ಜಿದವನು ಯಾರ್ದನ ವ್ಯವಹಾರ ಇರ್ಬೇಕು ಬಿಡು, ನಮ್ಗೆ ಯಾಕೆ ಬೇಕಾದೆಲ್ಲನ. ಅಲ್ಲವೇ ಸರಿಯಾಗಿ ಹೇಳ್ದೆ ಕಣೆ ಅಮ್ಮಣ್ಣಿ, ನನಗಿದು ನನ್ನ ತಾಲೂಕು ಹೊಳಿಲೇ ಇಲ್ಲ. ಅಮ್ಮಣ್ಣಿ ಬಾನು ಅತ್ಕೊಂಡು ಹೇಳಮ್ಮ, ನೀನು ಸಿಕ್ಕಜ್ಜಿ ಅದು ಯಾತ್ತು ವ್ಯವಹಾರ ಮಾಡ್ಕೊಂಡಿದ್ದೀರಾ ಮಾತಾಡ್ಕೊಂಡಿವ್ರಿ ಅಂತ ಹೇಳು. ಅರೆ ಪುಟ್ಟಿದ್ದರಂಗಜ್ಜಿ, ನಿಮ್ದಿಗೆ ಹತ್ರ ಹೇಳ್ದೆ ಇರೋದು ಅಂತ ವ್ಯವಹಾರಾಗೆ ಕ್ಯಾಗೆ ಮಾಡ್ತೈತೆ ನಮ್ದು. ಅರೆ ಚಿಕ್ಕಂದಾಜ್ಜಿ ಸ್ವಲ್ಪ ಪೈಸಾಗೆ ಇಸ್ಕೊಂಡಿತ್ತು ನಮ್ದಿಗೆ ಹತ್ರ. ಈ ಸತಿ ಗೃಹಾದ ಲಕ್ಷ್ಮಿ ಸಿದ್ದರಾಮಯ್ಯಗೆ ದುಡ್ಡಿಗೆ ಹಾಕ್ತಾನೆ ಇಲ್ಲ, ಅದು ಬಂದಮೇಲೆ ಕಟ್ಬಿಡ್ತೀನಿ ಅಂತ ಇಸ್ಕೊಂಡಿತ್ತು. ಅದಕ್ಕೆ ಕೇಳೋಣ ಅಂದ್ಬಿಟ್ಟು ಬಂದೆ ಪುಟ್ಟಿದ್ದರಂಗಜ್ಜಿ. ಹೌದೇ? ಗೊತ್ತೈತೆ ಹೇಳಮ್ಮ. ಅವಜ್ಜಿ ಹಂಗೆಲ್ಲನ ದುಡ್ಡಿಗೆ ಪಟ್ಟಿಗೆ ಮೋಸ ಮಾಡೋದಲ್ಲ. ಅವಜ್ಜಿರೋ ತಕ ನೀನು ದುಡ್ಡಿಗೇನು ಭಯ ಇಕ್ಕೊಂಬೇಡ. ಅರೆ ಹಂಗೆ ಏನು ಇಲ್ಲ ಪುಟ್ಟಿಂದು ರಂಗಜ್ಜಿ. ಅರೆ ನಮ್ದಿಗೆ ಗೊತ್ತು, ಚಿಕ್ಕಂದು ಅಜ್ಜಿ ಕಟ್ಬಿಟ್ಟೈತೆ ದುಡ್ಡು ಅಂದ್ಬಿಟ್ಟು. ಅರೆ ನಮ್ದಿಗೆ ಸ್ವಲ್ಪ ಅರ್ಜೆಂಟ್ಗೆ ಇತ್ತು, ಅದಕ್ಕೆ ಕೇಳೋಣ ಅಂದ್ಬಿಟ್ಟು ಬಂದೆ ಅಷ್ಟೇ. ಗೊತ್ತೈತೆ. ನಾನು ಈ ತಿಂಗಳದ ಈ ಗೃಹಲಕ್ಷ್ಮಿ ದುಡ್ಡು ಬಿಡ್ಸ್ಕೊಂಬಕ್ಕೆ ಹೋಗ್ಬೇಕು ಕಣೆ ಅಮ್ಮಣ್ಣಿ. ನಮ್ಮ ಪಾಪನ ಒಂದಿನ ಈ ಪರೀಕ್ಷೆ ಸಮಯ ಅಲ್ಲವೇ ಈಗ. ಪರೀಕ್ಷೆ ಆದಮೇಲೆ 1 ದಿನ 2 ದಿನನ ನಡುಮದ್ದಿದ್ದಾಗ ರಜೆ ಕೊಡ್ತಾರೆ ನೋಡು ಪರೀಕ್ಷೆ ಆದಮೇಲೆ. ಆವಾಗ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಆವಾಗ ಈ ಸಿಕ್ಕಜ್ಜಿನ ಕರ್ಕೊಂಡೋಗಿ ಬಿಡಿಸಿ ತರಿಸ್ಕೊಡ್ತೀನಿ ನೋಡು. ನೀನು ಏನಾಗ್ತದ್ದೇನು ಚಿಂತೆ ಬೇಡ. ಇನ್ನೇನು ಈ ವಾರದಾಗ ಹೋಗ್ತೀವಿ ಕಣೆ ಅಮ್ಮಣ್ಣಿ. ಅರೆ ಹಂಗೆ ಆದರೆ ಸರಿ ಪುಟ್ಟಿದ ರಂಗಜ್ಜಿ, ನಮ್ದಿಗೆ ಏನು ಟೆನ್ಷನ್ಗೆ ಇಲ್ಲ. ನಿಮ್ದಿಗೆ ಹೇಳ್ಬಿಟ್ಟು ಅಂದರೆ ನಮ್ದಿಗೆ ಟೆನ್ಷನ್ಗೆ ಇಲ್ಲ.
ಆದ್ರೆ ಆಮೇಲೆ ಅವ್ರದ್ದು ಸೊಸೆಗೆ ಬಂದ್ಬಿಟ್ಟು ಹೆಂಗೆ ಕೊಟ್ಟೆ ನಮ್ದಿಗೆ ಅಜ್ಜಿಗೆ ನಿಮ್ದಿಗೆ ಪೈಸಾ ಹೆಂಗೆ ಕೊಟ್ಟು ಅಂತ ಹೇಳಿ ಬಂದ್ಬಿಟ್ಟು ಜಗಳಾಗೆ ಆಗ್ಬಿಟ್ರೆ ಅರೆ ಫಸ್ಟೇ ನಿಮ್ಮದು ಬಡವಾ ನಿಮ್ದಿಗೆ ಮಡಗ್ದಂಗೆ ಹಿರಿ ಅಂತ ಐತೆ. ಅವ್ರದ್ದು ಸೊಸೆ ಫಸ್ಟೇ ಬಾಯ್ದು ಬಡ್ಕಿ ಬಂದ್ಬಿಟ್ಟು ಹಿಂಗೆ ಹೇಳ್ಬಿಟ್ರೆ ನಮ್ದು ಕ್ಯಾಗೆ ಮಾಡೋದು ಬಿಟ್ಟಿದ್ದಾರಂಗತಿ. ಇಲ್ಲಿ ಕಡೆ ಹೇಳ ಅಮ್ಮಣ್ಣಿ ಬಾನು ಅಂತ ತಕ ಹೋಗಲ್ಲ. ನಾನು ಹೇಳಿಲ್ಲ ಈ ತಿಂಗಳದ ಗೃಹಲಕ್ಷ್ಮಿ ದುಡ್ಡು ಬಿಡಿಸಿ ನಾನೇ ಕೊಡಿಸ್ತೀನಿ ಸುಮ್ಕಿರು. ಅಲ್ಲ ಕಣಜಿ ಅಮ್ಮಣ್ಣಿ ಬಾನ ತೆಗಿಸ್ಕೊಂಡಿದ್ದೆ ಅಂತಲ್ಲ ಅವಳಿಗೂ ಒಂಚೂರ ಅದು ಇದು ಖರ್ಚಿರ್ತವೆ ಕೊಡಪ್ಪ ಅಷ್ಟು ಅಂತ ಹೇಳಿ ನಾನು ಕೊಡಿಸ್ತೀನಿ ಸುಮ್ಕಿರು. ಹಾಗಾದ್ರೆ ನೋಡಿದೆ 100 ವರ್ಷ ಆಯ್ತು ಕಣೆ ಅಮ್ಮಣ್ಣಿ ಸಿಕ್ಕಜ್ಜಿಗೆ ನೋಡಿ ಹೇಳ್ತಿದ್ದಾರೇನ ಸಿಕ್ಕಜ್ಜಿ ಸೊಸೆ ಫೋನ್ ಮಾಡ್ತಾ ಇದ್ದಾಳೆ. ಯಾತದ್ ಕೇಳಂತ ಅಳಕ ಅಲ್ಲ ಹೇಳಿ ಅಮ್ಮಣ್ಣಿ ಏನು ಮಾಡ್ತೇವೆ ಸಿಕ್ಕಜ್ಜಿ? ಹೌದೇ ಹಾಗಾಳೆ ಯಾವಾಗಲೇ ಅಮ್ಮಣ್ಣಿ ಸರ್ ತಡ್ಕೊಳಮ್ಮ ಬರ್ತೀವಿ ತಡ್ಕ. ಹಾಗಾಳೆ ಅತ್ತೆ ಇದು ಯಾಕತ್ತೆ ಫೋನಾಗ ಮಾತಾಡ್ತಿದ್ದಲ್ಲ ನಾ ಹಿಂಗೆ ಮಂಕಾಗೋದೆ ಏನಾದ್ಲತ್ತೆ ಸಿಕ್ಕಜ್ಜಿ ಸಾಸಿ ಆತದೊಂದು ಏನೈತಿ? ಅಯ್ಯೋ ಹೋಗಿ ಅಮ್ಮಣ್ಣಿ ಅತ್ತ ಎಂಥ ಕೆಲಸ ಆಗೋದೆ ಅಮ್ಮಣ್ಣಿ. ಅರೆ ಪುಟ್ಟದ ರಂಗಜ್ಜಿ ಅರೆ ನಮಗೆ ಈಗಲೇ ಟೆನ್ಷನ್ ಆಗಿ ಸತ್ತದ್ ಬಿಡಂಗೆ ಆಗ್ತೈತೆ. ಅರೆ ನಿಮ್ದಿಗೆ ಕ್ಯಾ ಬೋಲ ಸಿಕ್ಕಜ್ಜಿದು ಸೊಸೆ ಕ್ಯಾ ಬೋಲ ನಿಮ್ದಿಗೆ ಹತ್ರ? ಅಯ್ಯೋ ಬಾನು ಏನು ಅಂತ ಹೇಳಿ ಅಮ್ಮಣ್ಣಿ ಇವತ್ತು ಬೆಳಗಿನ ಜಾಗದಾಗ ಸಿಕ್ಕಜ್ಜಿ ಸಾಕಾಗ್ಬಿಡ್ತೀನಿ ಕಣೆ ಅಮ್ಮಣ್ಣಿ. ಕ್ಯಾ ಅಯ್ಯ ಅಲ್ಲ ರೇ ಚಿಕ್ಕಜ್ಜಿ ನಮ್ದಿಗೆ ದುಡ್ಡಿಗೆ ತಕಂಡು ಅಯ್ಯ ಹೋಗ್ಬಿಟ್ಟು ಇಲ್ಲ ಚಿಕ್ಕಜ್ಜಿ. ಅರೇ ಬಿಟ್ಟದ ರಂಗಜ್ಜಿ ನಮ್ದಿಗೆ ಪೈಸಾ ತಗೊಂಡು ಐಸಾ ಅಂತ ಹೋಗ್ಬಿಡ್ತು ಇಲ್ಲ ಚಿಕ್ಕದು ಅಜ್ಜಿ. ಅರೇ ಯಾವಾಗ ಬಂದ್ರು ಅರೆ ಬಾನು ನಿಮ್ದಿಗೆ ಪೈಸಾ ನಿಮ್ದಿಗೆ ಕೊಟ್ಬಿಡ್ತೀನಿ ಕಡೆ ಅಮ್ಮಣ್ಣಿ. ಅರೆ ಬಾನು ನಿಮ್ದಿಗೆ ಪೈಸಾ ನಿಮ್ದಿಗೆ ಕೊಟ್ಬಿಡ್ತೀನಿ ಕಡೆ ಅಮ್ಮಣ್ಣಿ ಅಂತ ಹೇಳ್ತಿತ್ತು. ಈಗ ಯಾರು ನಮ್ದು ಪೈಸಾ ನಮ್ದಿಗೆ ವಾಪಸ್ಗೆ ಕೊಡ್ತಾರೆ? ಅವ್ರದ್ದು ಸೊಸೆಗೆ ಹತ್ರ ಕೇಳಕ್ಕೆ ಹೋದ್ರೆ ಅವಳು ಪರ್ಕೆದು ತಕೊಂಡು ಹೊಡಿತೀನಿ ಅಂತಲ್ಲೇ ನಮ್ದಿಗೆ ಕ್ಯಾಗೆ ಮಾಡ್ಲಿ ಪುಟ್ಟದ ರಗಜ್ಜಿ. ರೇ ಸುಮ್ಮನೆ ಅಮ್ಮಣ್ಣಿ ಬೆಳಗ್ಗಿಂದ ಪಾಪ ಗೊತ್ತಿರಲಿಲ್ಲ ನನ್ನ ಸೊಸೆ ಒಳ್ಳೆಳಲ್ಲ ನೇರು ಕೂಳ ಹಾಕಲ್ಲ ನೀರು ಕೊಡಲ್ಲ ಅಂತ ಹೇಳ್ಕೊಂಡೋಳದು ಪಾಪ. ಎಂಥ ಸಾವು ಬಂತಮ್ಮ ಸಿಕ್ಕಜ್ಜಿಗೆ. ಅಯ್ಯೋ ನಡಿರತ್ತೆ ಮಂತಕ್ಕೆ ಹೋಗ ನಡಿರತ್ತೆ ಸಿಕ್ಕಜ್ಜಿರು ಮಂತಕ್ಕೆ ಹೋಗ ನಡಿರತ್ತೆ. ನನಗಂತೂ ಕೈ ಕಾಲ ಆಡ್ತಿಲ್ಲ ಕಣತ್ತೆ. ಅಳುಬೇಡ ಸುಮ್ಮನಿರ ಅಮ್ಮಣ್ಣಿ ಅಳುಬೇಡ ಸುಮ್ಮನಿರು. ನೀನು ಯಾವಾಗಮ್ಮ ನೋಡ್ಕೊಂಡಿದ್ದು? ರಾತ್ರಿಯನ್ನು ಮಾತಾಡ್ತಾ ಅತ್ತ ನನ್ನ? ಹ್ಞೂ ಕಣಜ್ಜಿ ರಾತ್ರಿ ಯಾಕೋ ಮಂಡಿ ನೋವು ಸೊಂಟ ನೋವು ಅಂತಾನ 2 ಮಾತ್ರೆ ನುಂಗ್ತು. ಅಲ್ಲೇನ ಮಧ್ಯರಾತ್ರಿ ತಕ ನಾನಿದ್ದು ಗೊತ್ತಿಲ್ಲ ಅಂತಿತ್ತು. ಮಧ್ಯರಾತ್ರಿ 2 ಗಂಟೆಗೆ ಕಣಜ್ಜಿ 2 ಮಾತ್ರೆ ನುಂಗಿ ಮನಿಕೆಂತು. ಬೆಳಿಗ್ಗೆ ಎಷ್ಟೆಬ್ಬರು ಸಿರು ಎದ್ದಾಳ್ತಿರ್ಲಿಲ್ಲ ಕಣಜ್ಜಿ. ಸುಮ್ಮನಿರಮ್ಮಣ್ಣಿ ಅಳಬೇಡ ಸುಮ್ಮನಿರು. ಏನು ಮಾಡೋಕ್ಕಾಗಲ್ಲ. ಯಾರ್ಯಾರ ಹಣೆ ಬರೆಯೋ ಸಸ್ತಿ ಇರ್ತೈತೋ ಅಷ್ಟೇ ದಿನನೇ ಏನು ಮಾಡೋಕ್ಕಾಗ್ತೈತೆ. ಎಲ್ಲ ನಿಮ್ಮ ಸಂಬಂಧಿಕರಿಗೆಲ್ಲ ನಾವು ವಿಷಯ ಮುಟ್ಟಿಸ್ತೆ. ಕನಸು ಶೀಲಕ್ಕ ಎಲ್ಲರಿಗೂ ಫೋನ್ ಮಾಡಿದ್ದೀನಿ. ಇನ್ನೇನೆಲ್ಲ ಬಂದ್ಬಿಡ್ತಾರೆ. ಅರೆ ಪುಟ್ಟಂದು ರಂಗಜ್ಜಿ ನಮ್ಮದು ದುಡ್ಡು ಯಾರಿಗೆ ಕೊಡ್ತಾರೆ ಪುಟ್ಟಂದು ರಂಗಜ್ಜಿ? ಅಯ್ಯೋ ಸುಮ್ಕಿರ ಬಾನು ಸತ್ತರ್ ಮಂತಕ್ಕೆ ಬಂದು ದುಡ್ಡಿನ ಮಾತಾಡಬಾರ್ದು. ಎಷ್ಟು ರೂಪಾಯಿ ಕೊಟ್ಟಿದ್ದೆ ಅಮ್ಮಣ್ಣಿ ನೀನು? ಅರೆ ನಮ್ದು ಕ್ಯಾಗೆ ಹೇಳಿ ಪುಟ್ಟಂದು ರಂಗಜ್ಜಿ 20 ಕೊಟ್ಟಿದ್ದೆ ಪುಟ್ಟಂದು ರಂಗಜ್ಜಿ. ಅಯ್ಯೋ 20,000 ಕೊಟ್ಟಿದ್ದೇನೆ ಅಮ್ಮಣ್ಣಿ. ಅಯ್ಯೋ ಎಲ್ಲಿಂದ ಒಂದು ಕೊಟ್ಟಿದ್ದೆ ಅಷ್ಟೊಂದು ದುಡ್ಡ? ಬಮ್ಮೆಲಕ್ಕಂದು ಚಮ್ಮಿಗೆ ಕೊಟ್ಟೈತೆ 20,000. ಅರೆ ಇಲ್ಲದಲೆಗೆ ದುಡ್ಡಿಲ್ಲ ಅಂತ ಬಂದ್ಬಿಟ್ಟಿತ್ತು ಇಲ್ಲ. ಅರೆ 20 ರೂಪಾಯಿಗೆ ಕೊಟ್ಟಿತ್ತು ನಮ್ಮದು. ಅಯ್ಯ ನೀನು ಬಾಯಾಕೆ ಮಣ್ಣಾಕ 20 ರೂಪಾಯಿಗೆ ಹಿಂಗೆ ನಾ ಯಾರ್ದಂಗೆ ಆಡ್ತಿದೀಯ? ಏನಲ್ಲ ಲೋಪರ್ ಮುಂಡೆ.